ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೀವು ನೋಡ್ತಿದ್ರೆ ಟಿವಿ ನ್ಯೂಸ್, ನಾನು ರೆಹಮಾನ್ ಹಾಸನ್. ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಗಣತಿ ಆರಂಭವಾಗ್ತಾ ಇದೆ. ಈ ಗಣತಿಯಲ್ಲಿ ಗೊಂದಲ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿದ್ದಾರೆ. ನಿನ್ನೆಯೂ ಕೂಡ ಎಲ್ಲರನ್ನೂ ಕರೆಸಿ ಯಾರು ಗಣತಿದಾರರಿದ್ದಾರೆ, ಯಾರು ಡಾಟಾ ಎಂಟ್ರಿ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು ಅಂತೇಳಿ ಪ್ರತಿ ವಾರ್ಡ್ನಲ್ಲೂ ಕೂಡ ಮಸ್ಟರಿಂಗ್ ಪಾಯಿಂಟ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಪಾಯಿಂಟ್ಗಳಿಗೆ ತೆರಳಿ ಅಲ್ಲಿಂದ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಸಿಬ್ಬಂದಿ ಸರ್ವೆ ಕಾರ್ಯಕ್ಕೆ ಹೊರಡಬೇಕು. ಪ್ರತಿ ವಾರ್ಡ್ಗೆ ತಲಾ 70ರಿಂದ 80 ಸಮೀಕ್ಷಕರನ್ನು ನಿಯೋಜನೆ ಮಾಡಿದ್ದಾರೆ. ವಿವಿಧ ಇಲಾಖೆಗಳ 17,000 ಸಿಬ್ಬಂದಿಯನ್ನು ಈ ಕೆಲಸಕ್ಕೆ ಅಂಥೇಳಿ ಬಳಸ್ಕೊಳ್ಳಲಾಗ್ತಾ ಇದೆ. ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 15 ದಿನದಲ್ಲಿ ಎಲ್ಲವೂ ಕೂಡ ಪೂರ್ಣ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇವತ್ತಿನಿಂದ ಆರಂಭವಾಗ್ತಾ ಇದೆ. ಗಣತಿ ಕಾರ್ಯ ಸುಮಾರು 70ರಿಂದ 80 ಸಮೀಕ್ಷಕರು ಇರ್ತಾರೆ. ಅಂದರೆ ಮನೆ ಮನೆಗೆ ತೆರಳಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ನಮೂದು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಶಾಂತಮೂರ್ತಿ, ಈಗ ನಿನ್ನೆ ನಡೆದಂಥ ಒಂದು ಟ್ರೈನಿಂಗ್ ಇವೆಲ್ಲವೂ ಕೂಡ ಏನಾಯಿತು? ಸೊ ಅದರಲ್ಲಿ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿದ್ದಾರೆ. ಎಲ್ರಿಗೂ ಎಲ್ಲ ರೀತಿಯಾದಂಥ ಟ್ರೈನಿಂಗ್ ಆಗಿದೆ. ಇವತ್ತಿನಿಂದ ಶುರುವಾಗಬೇಕು. ಎಷ್ಟೊತ್ತಿಗೆ ಆರಂಭವಾಗುತ್ತೆ ಒಂದು, ಜೊತೆಗೆ ನಿನ್ನೆ ಕೆಲವೊಂದಷ್ಟು ಗೊಂದಲ ಇತ್ತು. ಈ ಸರ್ವರ್ ಪ್ರಾಬ್ಲಮ್ಮು ಅದು ಇದು ಅನ್ನುವಂಥದ್ದೆಲ್ಲವೂ ಕೂಡ ಇತ್ತು. ಬಹುಶಃ 9:30 ನಂತರ ಅಥವಾ 10 ಗಂಟೆ ನಂತರ ಆರಂಭವಾದ ಮೇಲೆ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಏನೇನು ಪ್ರಿಪ್ರೇಷನ್ಸ್ ನಡೀತಾ ಇದೆ ಈಗ ಶಾಂತಮೂರ್ತಿ? ಎಸ್ ರೆಹಮಾನ್, ಈಗಾಗಲೇ ಏನು ರಾಜ್ಯದಲ್ಲಿ ಕಳೆದ 12 ದಿನಗಳಿಂದ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇತ್ತು. ಇವತ್ತು ರಾಜಧಾನಿ ಬೆಂಗಳೂರಲ್ಲೂ ಕೂಡ ಸಮೀಕ್ಷೆಯನ್ನು ಆರಂಭ ಮಾಡೋದಕ್ಕೆ GBS ಸಿದ್ಧತೆ ನಡೆಸಿರುವಂಥದ್ದು. ಪ್ರಮುಖವಾಗಿ ಗಮನಿಸೋದಾದ್ರೆ ನಿನ್ನೆ ಏನು ಅಂತಿಮ ಹಂತದ ಒಂದು ತರಬೇತಿಯನ್ನು ಕೊಟ್ಟಿದ್ರು. ಈಗಾಗಲೇ ಆ ಬೆಂಗಳೂರಿನ ಪ್ರತಿ ಮನೆಗೂ ಕೂಡ ಈ ರೀತಿಯ ಒಂದು ಸ್ಟಿಕ್ಕರ್ ಅನ್ನು ಅಳವಡಿಕೆ ಮಾಡಿದರೆ, ಅಂದ್ರೆ ಸಮೀಕ್ಷೆ ಮಾಡೋದಕ್ಕೆ ಮುಂಚಿತವಾಗಿ ಆ ಬೆಸ್ಕಾಂ ಸಿಬ್ಬಂದಿ ಏನಿದ್ರು ಅವರು ಒಂದು ಜಿಯೋ ಟ್ಯಾಗ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಆ ಒಂದು ಜಿಯೋ ಟ್ಯಾಗಿಂಗ್ ಅನ್ನ ಆಧರಿಸಿ, ಅಂದ್ರೆ ಎಲ್ಲೆಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸಿದೆ ಆ ಒಂದು ಮನೆಗಳನ್ನ ಗುರುತಿಸಿ ಆ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಇವತ್ತಿನಿಂದ ಸಮೀಕ್ಷಾಗಾರರು ಆ ಫೀಲ್ಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಅದರಲ್ಲೂ ಆ ಬೇರೆ ಬೇರೆ ಇಲಾಖೆಯಿಂದ ಸುಮಾರು 17,000 ಸಿಬ್ಬಂದಿಯನ್ನು ಈ ಒಂದು ಸಮೀಕ್ಷೆಗೆ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇನ್ನು ಆ ಪ್ರತಿ ವಾರ್ಡ್ನಲ್ಲೂ ಕೂಡ ಸಮೀಕ್ಷೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಅವರನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ KS ಅಧಿಕಾರಿಗಳನ್ನ ಕೂಡ ಆ ಒಂದು ನಿಯೋಜನೆ ಮಾಡಲಾಗಿದೆ. ಜೊತೆಗೆ 15 ದಿನದ ಒಳಗಾಗಿ ಬೆಂಗಳೂರಿನ 32 ಲಕ್ಷ ಮನೆಗಳೇನಿದೆ, ಅಂದ್ರೆ GBA ವ್ಯಾಪ್ತಿಯಲ್ಲಿ ಇರುವಂತಹ 32 ಲಕ್ಷಗಳ ಮನೆಗಳನ್ನ ಸಮೀಕ್ಷೆ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಇನ್ನು ಸಮೀಕ್ಷೆಯಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಆ ಒಂದು ಶಾಲಾ ಶಿಕ್ಷಕರೇನಿದ್ದಾರೆ ಅವರನ್ನೇ ಅತಿ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ. ಜೊತೆಗೆ ಆ ಒಂದು ಸಮೀಕ್ಷೆಯನ್ನು ನಡೆಸೋಕೆ ಯಾವೆಲ್ಲ ಒಂದು ರೀತಿಯಲ್ಲಿ ಪ್ರಿಪರೇಷನ್ ಆಗಬೇಕು, ಜೊತೆಗೆ ಯಾವ ರೀತಿ ದತ್ತಾಂಶಗಳನ್ನ ಸಂಗ್ರಹ ಮಾಡಬೇಕು ಅನ್ನೋ ಬಗ್ಗೆ ಈಗಾಗಲೇ ಆ ಟ್ರೈನಿಂಗ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಅದ್ರ ಮಧ್ಯೆ ಆ ಸರ್ವರ್ ಸಮಸ್ಯೆ ಕೂಡ ಆಗಾಗ ಎದುರಾಗಿತ್ತು. ಅಂದ್ರೆ ವಾರ್ಡ್ನ ಗುರುತಿಸಬೇಕಾದಂತ ಸಂದರ್ಭದಲ್ಲಿ, ಜೊತೆಗೆ ಆಪ್ ನಲ್ಲಿ ಆ ಒಂದು ಮಾಹಿತಿಗಳನ್ನ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಸರ್ವರ್ ಸಮಸ್ಯೆ ಎದುರಾಗ್ತಾ ಇತ್ತು. ಇದನ್ನ ಪರಿಹರಿಸಿದೀವಿ ಅಂತ ಈಗ GBA ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಏನು 9:30 ಬಳಿಕ ಎಲ್ಲ ಸರ್ವೆ ಕಾರ್ಯ ಆರಂಭ ಆಗುತ್ತೆ. ಆ ಒಂದು ಸರ್ವೆಯಲ್ಲಿ ಅಂದ್ರೆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಸರ್ವರ್ ಸಮಸ್ಯೆ ಎದುರಾಗುತ್ತೆ ಅನ್ನೋದೀಗ ಆ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಸದ್ಯ ಅಧಿಕಾರಿಗಳು ಈಗಾಗಲೇ ತಾಂತ್ರಿಕ ವರ್ಗ ಕೂಡ ಇದೆ, ಯಾವ್ದಾದ್ರು ಸರ್ವರ್ ಇಶ್ಯೂ ಬಂದ್ರೆ ಅದನ್ನು ಕೂಡ ಬಗೆಹರಿಸೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದೀವಿ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಆ ರಾಜಧಾನಿಯಲ್ಲಿ ಪ್ರತಿ ವಾರ್ಡ್ಗೆ 70ರಿಂದ 80 ಸಮೀಕ್ಷಕರನ್ನ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಅವರು ಯಾವೆಲ್ಲ ಒಂದು ಅವಶ್ಯಕ ಕಿಟ್ಗಳು ಬೇಕು, ಪ್ರಶ್ನೋತ್ತರಗಳು, ಜೊತೆಗೆ ಆ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಫೀಲ್ಡ್ಗೆ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಜೊತೆಗೆ ಆ ಒಂದು ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸವಾಲುಗಳು ಆ ಸಮೀಕ್ಷಕರ ಮುಂದೆ ಎದುರಾಗಬಹುದು. ಯಾಕಂದ್ರೆ ಒಂದಷ್ಟು ಮನೆಗಳಲ್ಲೂ ಬಾಕ್ಲಾಕಿರ್ತಾರೆ, ಜೊತೆಗೆ ಒಂದಷ್ಟು ಜನ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ, ಜೊತೆಗೆ ಸಮೀಕ್ಷೆ ಕೊಟ್ಟಿರುವ ಡೆಡ್ ಲೈನ್ ಒಳಗೆ ಆ ಒಂದು ಯಶಸ್ವಿ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ.